ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನೋಡಿ ಲೈಫ್ ಕೋಟೆನಾಡು ಚಿತ್ರದುರ್ಗ. ನಾನು ನಿಮ್ಮ ಮನೆ ಮಗಳು ಪವಿತ್ರ ಮಾತಾಡ್ತೀನಿ. ನಾನಂತೂ ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇದು ಬಂದು ಶನಿವಾರದ ಬ್ಲಾಗು. ಇವತ್ತೇನಪ್ಪ ಸ್ಪೆಷಲ್ ಅಂತಂದರೆ ವೇಣುಗೂ ವೇದು ಪಾಪಗೂ ಅಮ್ಮ ಇದ್ದಿತ್ತಲ್ಲ, ಇವತ್ತು ಅಮ್ಮನ್ನ ಎಡೆ ಇಟ್ಕೊಂಡು ಬಂದು ತಣ್ಣಗೆ ಮಾಡೋದು ಅಂತ ಅಂತೀವಿ ನಮ್ಮ ಕಡೆ. ಹಂಗಾಗಿ ಇವತ್ತು ಅದನ್ನು ಮಾಡ್ಕೊಂಡು ಬಂದುಬಿಡೋಣ ಮನೇಲಿ. ಯಾಕಂದರೆ ಹಂಚಿಡೋ ಆಗಿಲ್ಲ, ಇದೆಲ್ಲ ಬಾಣಲಿ ಇಡೋಗಿಲ್ಲ ಇರ್ತಲ್ಲ ಈ ಪ್ರೊಸೀಜರು. ದಿನಕ್ಕೆ ಬಂದುಬಿಟ್ಟು 5 ದಿನ ಆಯಿತು, ವೇದು ಪಾಪುಗೆ 9 ದಿನ ಆಯಿತು. ಹಾಗಾಗಿ ಇಬ್ರಿಗೂ ತಣ್ಣಗೆ ಮಾಡಿದ್ರೆ ಆಯಿತು ಅಂತ ಹೇಳ್ಬಿಟ್ಟು ಇವತ್ತು ಕ್ಲೀನಾಗಿ ನೆಲಕರಣೆ ಎಲ್ಲ ಮಾಡಿಕೊಂಡು ಮನೆಯಲ್ಲಿ ಶುಚಿಯಾಗಿಟ್ಕೊಂಡು ಮೊಸರನ್ನ ಎಡೆ ಮಾಡ್ಕೊಂಡು ತಗೊಂಡೋಗಿ ಎಡೆ ಇಟ್ಕೊಂಡು ಬರೋ ಅಂಥದ್ದು. ಹಂಗಾಗಿ ಇವತ್ತು ಎದ್ದ ತಕ್ಷಣವೇ ಈ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ಹೊರಗಡೆ ಬಾಗಿಲೆಲ್ಲ ತೊಳೆದಿದ್ದಾಯಿತು. ಇವಾಗ ಬಂದುಬಿಟ್ಟು ಗ್ಯಾಸ್ ತೊಳ್ಕೊಂಬಿಡೋಣ, ಅದಾದಮೇಲೆ ಹೋಗಿ ಬಾಗಿಲು ಬಳದ್ರಾಯಿತು, ಅರಿಶಿನ ಕುಂಕುಮ ಅಲ್ಲಿ ಇಟ್ಟರಾಯ್ತು ಅಂತ ಹೇಳ್ಬಿಟ್ಟು ಫಸ್ಟ್ ಇದು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ಟೀ ಮಾಡ್ಕೊಳ್ಬೇಕಲ್ಲ, ಹಾಗಾಗಿ ಈ ಥರ ಸಿಂಪಲ್ಲಾಗಿ ನಾನು ದೇವ್ರಿಗೆ ಎಡೆ ಮಾಡುವಾಗ ಹಾಕುವಂಥ ರಂಗೋಲಿ ಇದು ಗ್ಯಾಸಿನ ಮೇಲೆ. ಯಾಕಂದರೆ ಆಗಿನ ಕಾಲದಲ್ಲೆಲ್ಲ ಒಲೆಯಲ್ಲಿ ಮಾಡಬೇಕಾದ್ರೆ ಒಲೆ ಬೆಳೀತಿದ್ರಲ್ವ, ಅವ್ರು ಆ ಥರ ಹಾಕ್ಕೊಂಡ್ರು. ನಾವು ಈ ಥರ ಸ್ಟವ್ ಮೇಲೆ ಹಾಕ್ಕೊತೀವಿ. ಏನೂ ಮಾಡೋಕ್ಕಾಗಲ್ಲ, ಈಗಿನ ಜನ್ರೇಷನ್ಗೆ ಇದು, ಆಗಿನ ಜನ್ರೇಷನ್ಗೆ ಅದು. ಈ ಥರ ಮಾಡ್ಕೊಂಡ್ಬಿಟ್ಟು ಅದಾದಮೇಲೆ ಅನ್ನ ಮೊಸರು ಎಡೆ ಮಾಡ್ಕೊಳ್ಳೋ ಅಂಥದ್ದು. ಇವತ್ತು ಬಂದು ಬಾಗಿಲಿಗೆ ಈ ಥರ ರಂಗೋಲಿ ಹಾಕ್ಕೊಂಡಿದ್ದೀನಿ ನಾನು. ಇವಾಗ ಇನ್ನು ನೆಲ ಒರೆಸೋದು, ಅಡುಗೆ ಮಾಡೋದು ಎಲ್ಲ ತುಂಬಾ ಕೆಲಸಗಳಿದೆ. ಫಸ್ಟು ಇದೆಲ್ಲ ಮುಗಿಸಿದ್ರೇ ಬೇಗ ಕೆಲಸ ಸಾಗುವಂಥದ್ದು. ಎಲ್ಲ ಕೆಲಸಕ್ಕಿಂತ ಮುಂಚೆ ಒಲೆ ಬಾಗಿಲು ಇವೆರಡು ಆಯ್ತು ಅಂತಂದರೆ ಇನ್ನೇನಿರುತ್ತೆ. ಗುಲಾಬಿ ಹೂವನ್ನೇ ಕಿತ್ತಿಡ್ಬೋದಾಗಿತ್ತು ಬಾಗಿಲಿಗೆ, ಸ್ವಲ್ಪ ಬಿಟ್ಟಿದ್ದಾವಲ್ಲ, ಪೂಜೆಗೆ ತಗೊಂಡೋದ್ರೆ ಆಯಿತು ಅಂತ ಹೇಳ್ಬಿಟ್ಟು ಇದು ವೈಟು ನಂದಿ ಬಟ್ಲು ಹೂವು ಏನಿದೆ, ಇದು ನಂದಿ ಹೂವು ಕಿತ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ಬಾಗಿಲಿಗೆ. ಇದನ್ನೇ ಇಟ್ಕೊಳ್ಳೋಣ ಅಂತ. ವೇದು ಪಾಪದು ಸ್ವಲ್ಪ ಇವತ್ತು ಡಿಸ್ಟರ್ಬೆನ್ಸ್ ಇದೆ. ಇದು ನೋಡಿ, ಇತ್ತೀಚೆಗೆ ಯಾಕೆ ತುಂಬ ಮುಟ್ರು ಬಂದಿರೋವಂಥ ಸಸಿ ಥರ ಅದೊಂಥರ ರೋಗ, ಮುಟ್ರು ರೋಗ ಅಂತ ಹೇಳ್ಬಿಟ್ಟು ಆ ಥರ ಬಿಟ್ಟಿದೆ. ಹೂವು ಎಷ್ಟು ಫುಲ್ಲು ಅಳ್ತಾ ಇತ್ತು, ಇವಾಗ ಅಷ್ಟೊಂದಾಗಿ ಅಳ್ತಾ ಇಲ್ಲ, ಮತ್ತು ಕ್ಲಿಯರಿಟಿ ಇಲ್ಲ, ಒಂದು ಸ್ವಲ್ಪ ಮೊಬ್ಬು ಕಲರ್ ಕಾಣುತ್ತಿದ್ದು. ಏನೋ ರೋಗ ಇರಬೇಕು ಅಂತ ನಮ್ಮ ಮನೆಯವ್ರಿಗೆ ಹೇಳಿದೆ. ನೋಡೋಣ, ನೀರು ಇದಕ್ಕೆ ಸ್ವಲ್ಪ ಕಮ್ಮಿನೇ, ಇವಾಗ ನೀರು ತಾಗ್ತಾ ಇಲ್ಲ, ಹಂಗಾಗಿ ಏನಾದರೂ ಆ ಥರ ಆಗಿರ್ಬೋದು, ನೀರು ಒಯ್ಯಿ ಅಂತ ಹೇಳಿದ್ದಾರೆ ನಮ್ಮ ಮನೆಯವರು. ಇದಾದ್ಮೇಲೆ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ದೊಡ್ಡ ಪಾತ್ರೆಗೆ, ಮಾಮೂಲು ಪಾತ್ರೆಯಲ್ಲಿ ಇದರಲ್ಲಿ ಕಾಸ್ಕೊಳ್ಳೋದು, ಈ ಪಾತ್ರೆಗೆ ಉರಿ ಇಟ್ಟಿದ್ದೀವಿ. ಇವತ್ತು ಸ್ವಲ್ಪ ನೆಗಡೆ ಆಗಿರೋದ್ರಿಂದ ರಾಗಿ ಹಿಟ್ಟು ಹೋಗಿನೂ ಹಾಕ್ಕೋಬೇಕು ಅಂತ ನೋಡ್ರಿ. ಇವಾಗ ಬಾಕಿ ಹೂವು ಇಟ್ಟರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ರಂಗೋಲಿ ಅದಕ್ಕೂ, ಹಂಗಾಗಿ ವೈಟ್ ಹೂವನ್ನೇ ಇವತ್ತು ವೈಟ್ ಹೂವು ಇಡ್ತಾ ಇದ್ದೀನಿ. ಶಾವಂತಿಗೆನ ಇಡ್ಬೋದಾಗಿತ್ತು, ಇದು ಒಂದೊಂದಿನ ಇಡಬೇಕು ಅಂತ ಇದು ಈ ಥರ ನಾವು ಇಟ್ಕೊತೀನಿ. ಇದಾದ್ಮೇಲೆ ಇದರ ಜೊತೆ ಸ್ವಲ್ಪ ಒಂದೆರಡು ಹೂವನ್ನ ಒಲೆ ಮೇಲೂ ಇಡ್ತೀನಿ ಅಡುಗೆ ಮಾಡೋವರೆಗೂ. ಇವಾಗ ಯಾಕಂದರೆ ಎಲ್ಲ ನೀಟಾಗಿ ವಾಶ್ ಮಾಡಿದ್ದೀನಲ್ಲ, ಹಂಗಾಗಿ ಅಲ್ಲಿನೂ ಇಡೋಣ ಅಂತ ತಗೊಂಡು ಹೋಗ್ತಾ ಇದ್ದೀನಿ. ಹೋದ ವರ್ಷ ಇಂಥ ಟೈಮಲ್ಲಿ ಹೂವಿಂದು ಸ್ವಲ್ಪ ಸಮಸ್ಯೆ ಆಗಿಬಿಟ್ಟಿತ್ತು. ಈ ಥರ ವೈಟ್ ಹೂವು ಏನೂ ಬಿಡ್ತಿದ್ದಿಲ್ಲ, ಮತ್ತು ನೀರು ಹೋಗಿರೋದ್ರಿಂದ ಹೊಲದಲ್ಲಿನೂ ಏನು ಹೂವುಗಳಿದ್ದಿಲ್ಲ. ನಿಜವಾಗ್ಲೂ ಹೋದ ವರ್ಷ ಹೂವಿಂದು ಭಾಳ ಕಷ್ಟ ಆಗಿತ್ತು. ಈ ವರ್ಷ ನೋಡಿ ಫುಲ್ಲು ಹೂವು, ಡೈಲಿ ಹೂವು ಇಟ್ಟು ಪೂಜೆ ಮಾಡುವುದು ಅಷ್ಟು ಹೂವು. ತುಳಸಿ ಗಿಡನಂತೂ ವೇದು ಪಾಪ ಭಾಳ ತರ್ದಾಕ್ಬಿಡ್ತಾನೆ. ನನಗೆ ಸಿಟ್ಟು ಬಂತಂದರೆ ತುಳಸಿ ಗಿಡದ ಮೇಲೇ ಸಿಟ್ಟು ತೋರಿಸ್ಕೊಳೋದು ಇವನು. ಇದಾದ್ಮೇಲೆ ಇನ್ನೂ ಎಬ್ಬರಿಸಿಲ್ಲ, ಯಾಕಂತ ಹೇಳಿದರೆ ಅವಳು ನೈಟು ಸ್ವಲ್ಪ ಲೇಟಾಗಿ ಮಲಗಿದ್ಲು, ಹಂಗಾಗಿ ಅವಳು ಎಬ್ಬರಿಸೇ ಇಲ್ಲ. ಇವಾಗ ಬಂದು ಹೂವು ಇಡೋಣ, ಇದಕ್ಕೂ ಇಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹೂವು ಇಡ್ತಾ ಇದ್ದೀನಿ. ಇದಾದ್ಮೇಲೆ ನೋಡ್ತಾ ಇರ್ಬೋದು, ನೆಗಡೆ, ಜಿಡ್ಡು ಮತ್ತು ತಲೆನೋವು ಭಾಳ ಇರೋದ್ರಿಂದ ನನ್ನ ಮುಖ ಯಾವ ಥರ ಓದಿದೆ ಅಂತ. ಹಿಂಗೆ ಇವತ್ತು ಬಂದು ಹಾಲಿಟ್ಟಿದ್ದೀನಿ ಫಸ್ಟು, ಅದಾದಮೇಲೆ ಬಿಸಿನೀರು ಇಟ್ಟಿದ್ದೀನಿ ನಮ್ಮ ಮನೆಯವರಿಗೆ ಕುಡಿಲಿಕ್ಕಂತ. ಇವಾಗ ಬಂದು ಮನು ಬಸ್ಸು ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದ, ಹಂಗಾಗಿ ಮನುನ್ ಬಿಟ್ಟು ಬರೋಕ್ಕೆ ಹೋಗಿದ್ದಾರೆ ನಮ್ಮ ಮನೆಯವರು. ಅವನನ್ನ ಬಿಟ್ಟು ಇಡ್ಲಿ ಇಲ್ಲ ಮೆಣಸಿನ್ಕಾಯಿ ಏನಾದ್ರು ತಗೊಂಡ್ಬರ್ರಿ ಹುಡುಗರಿಗೆ ಅಂತ ಹೇಳಿದ್ದೀನಿ. ಇನ್ನು ಮತ್ತು ವೇದ ತಿಂತಾರೆ, ಮೆಣಸಿನ್ಕಾಯಿ ತಿನ್ನಲ್ಲ ಅವರು, ಇಡ್ಲಿ ಅಂದರೆ ಇಷ್ಟಪಡ್ತಾರೆ ನಮಗೆ. ಇವಾಗ ಬಂದು ಟೀ ಮಾಡ್ಕೊತಾ ಇದ್ದೀನಿ ನಾನು. ಬಸ್ಸು ಇಲ್ಲೇ ಬರ್ತವೆ, ಮೋನು ಇವತ್ತು ಮಿಸ್ ಮಾಡ್ಕೊಂಡಿರೋದ್ರಿಂದ ಊರಲ್ಲಿ ಗೋರ್ಮೆಂಟ್ ಸಿಗ್ತಾವಂತ ಹೋಗಿದ್ದಾನೆ. ಇವಾಗ ವೇದು ಪಾಪುದು ಆಯಿತು ತಿಂದಿದ್ದು, ಇವಾಗ ವಿನೋಗಂತ ಎತ್ತಿಟ್ಟಿದ್ದೀನಿ. ಈ ಬೆಳಗ್ಗೆ ಬಿಸಿ ಬಜ್ಜಿ ಜೊತೆ ಕಾಫಿ ತುಂಬ ಚೆನ್ನಾಗಿತ್ತು. ಇದಾದಮೇಲೆ ಅನ್ನಕ್ಕೆ ಇಟ್ಕೊಂಡಿದ್ದೀನಿ. ವಿನೂ ಎದ್ದಿದ್ದಾಳೆ, ಇವಾಗ ಅವಳಿಗೆ ಇಡ್ಲಿ ಕೊಟ್ಬಿಟ್ಟು ಸುಮ್ಮನೆ ಬಾಡೋಗ್ರ ಥರ ಆಗ್ಬಿಡ್ತಾವಂತ ಹೇಳ್ಬಿಟ್ಟು ಈ ಹೂವನ್ನ ಗ್ಯಾಸಿನ ಮೇಲೆ ಇಟ್ಟಿದ್ನಲ್ಲ, ಅವನ್ನ ತುಳಸಿ ಗಿಡಕ್ಕಾದರೂ ಇಡೋಣ ಅಂತ ತುಳಸಿ ಗಿಡಕ್ಕೆ ಹಾಕ್ತೀನಿ. ಯಾಕಂದರೆ ಸುಮ್ಮನೆ ಅಲ್ಲೇ ಇದ್ದರೆ ಆ ಜಳಕ್ಕೆ ಬಾಡೋಗ್ಬಿಡ್ತಾವಲ್ಲ, ಹಾಗಾಗಿ
ಇದಾದಮೇಲೆ ನಿನ್ನೆ ಸೊಪ್ಪು ತಂದಿದ್ರಲ್ವ ಅದನ್ನೆಲ್ಲ ಸೋಸಿಟ್ಕೊಂಡಿದ್ದೀನಿ. ಇವಾಗ ಬಂದು ಉಳ್ಸೊಪ್ಪು ಮಾಡೋಣ ಅಂತೀವಿ. ಅಂದರೆ ಸೊಪ್ಪು ಸಾಂಬಾರು ಒಂದೊಂದು ಕಡೆ ಒಂದೊಂದು ರೀತಿ ಹೆಸರು. ಇವತ್ತು ಬಂದು ಅದೇ ಪಲ್ಕ ಮತ್ತು ಮೆಂತ್ಯ ಸೊಪ್ಪು ಎರಡು ಸೋಸಿಟ್ಕೊಂಡಿದ್ದೀನಿ. ಅದನ್ನೇ ಇವಾಗ ಕಟ್ ಮಾಡಿಬಿಟ್ಟು ಸಾಂಬಾರು ಮಾಡ್ಕೊಳ್ಳೋಂಥದ್ದು. ಕೊತ್ತಂಬರಿ ನೋಡ್ರಿ ಈ ಥರ ಬಾಕ್ಸಲ್ಲಿ ಹಾಕಿರ್ತಿದ್ದೀನಿ. ಫ್ರಿಜ್ಜಲ್ಲಿ ಇಡೋವಂಥ ಬಾಕ್ಸ್ಗಳು ತೊಗೊಳ್ಬೇಕು. ನಾನು ತೊಗೊಂಡಿಲ್ಲ. ತೊಗೊಂಡಾಗ ತಪ್ಪದೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇದಾದಮೇಲೆ ನೋಡ್ರಿ ಹಸ ಬಿಚ್ಕೊಂಡಿದೆ. ವೇದು ಪಾಪ ಹೋಗಿದ್ದ ನಾನು ಕಟ್ಟಾಕ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಬಂದು ಇಷ್ಟು ಮೆಂತೆ ಭಾಳ ಆಗುತ್ತೆ, ಹಂಗಾಗಿ ಸ್ವಲ್ಪನೇ ತಗೊತೀನಿ. ಇನ್ನೊಂದು ಸ್ವಲ್ಪ ಮಿಕ್ಕಿರೋದು ಉಳಿಸ್ತೀನಿ, ಇನ್ನೊಂದು ದಿನಕ್ಕಾಗುತ್ತೆ. ಭಾಳ ದೊಡ್ಡ ಸಿವುಡಿತ್ತು, ಹಂಗಾಗಿ ನಾನು ಬಂದು ಉಳ್ಸೊತ್ತಿಗೆ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಐಟಮ್ಸ್ ಹಾಕಿ ಮಾಡೋದಲ್ಲ, ಹಂಗಾಗಿ ಇದು ಫಸ್ಟು ಬೇಳೆ ಬೇಯಿಸ್ಕೊಂಡಿದ್ದೀನಿ. ಯಾಕಂದರೆ ನಮ್ಮ ಕಡೆ ನೀರು ಬರೀ ಬೇಳೆ ಸೊಪ್ಪು ಎಲ್ಲ ಜೊತೆಗೆ ಇಟ್ಟರೆ ಅದು ಬೇಯಲ್ಲ, ಮಂದ ಬರಲ್ಲ. ಹಂಗಾಗಿ ಈ ಥರ ಫಸ್ಟ್ ಬೇಯಿಸ್ಕೊಂಡ್ಬಿಟ್ಟು ಇದಾದಮೇಲೆ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಏನಿದೆ ಇದೆಲ್ಲ ಹಾಕ್ಕೊಂಡು ಮಾಡ್ಕೊಳ್ಳೋಂಥದ್ದು. ಹಿಂದಿನ ಬ್ಲಾಗಲ್ಲಿ ನಿಮಗೆಲ್ಲ ತೋರಿಸಿದ್ದೀನಿ ಹಿಂದೆ ಯಾವ ಥರ ನಾನು ಉಳ್ಸೊಪ್ಪು ಮಾಡೋ ಅಂಥದ್ದು ಅಂತ. ಇವತ್ತಂತೂ ಕೆಲಸ ಬೇಗನೆ ಆಗಬೇಕು, ಯಾಕಂದರೆ ನಮ್ಮ ಮನೆಯವ್ರು ಹೋಗೋ ಅಷ್ಟರಲ್ಲಿ ಪೂಜೆ ಮುಗಿಸ್ಬೇಕು. ಇಬ್ಬರು ಹುಡುಗರನ್ನ ಕರ್ಕೊಂಡು ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಬರೋಕ್ಕಾಗಲ್ಲಲ್ಲ, ಹಾಗಾಗಿ ಅವರಿದ್ದಂಗೆ ಆದರೆ ನನಗೆ ಹೆಲ್ಪ್ ಆಗುತ್ತೆ. ಇಬ್ಬರು ಮಕ್ಕಳು ಹೇಳಿದ ಮಾತು ಕೇಳಲ್ಲ ಇವು, ಹಾಗಾಗಿ ಇದನ್ನೆಲ್ಲ ಹಾಕ್ಕೊಂಡು ಒಂದೆರಡು ವಿಸಿಲು ಹೊಡ್ಸಿದ್ರೆ ಆಯಿತು. ಕಾಯಿ ಬಂದು ಒಗ್ಗರಣೆ ಹಾಕ್ಬೇಕಾದ್ರೆ ಹಾಕಿದ್ರೆ ಆಯಿತು ಅಂತ ಹೇಳ್ಬಿಟ್ಟು 2 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ಫಸ್ಟ್ ಬೇಳೆ ಬೇಯಿಸ್ಕೊಂಡ್ಬಿಟ್ಟು ಆಮೇಲೆ ಸೊಪ್ಪು ಹಾಕಿದ್ರೆ ಈ ಥರ ನೀಟಾಗಿ ಚೆನ್ನಾಗಿ ಮ್ಯಾಶ್ ಆಗಿರ್ತವೆ. ಅದಕ್ಕೋಸ್ಕರ ನಾನು ಎರಡು ಸರಿ ಫಸ್ಟ್ ಬೇಳೆ ಹಾಕ್ಬಿಟ್ಟು ಅದಾದಮೇಲೆ ಸೊಪ್ಪಿಡೋ ಅಂಥದ್ದು. ಇವಾಗ ಬಂದುಬಿಟ್ಟು ಮಸ್ಕೊಂಡಿದ್ದಾಯಿತು. ಇವಾಗ ಇದು ಒಗ್ಗರಣೆ ಹಾಕೋದಷ್ಟೇ. ಒಗ್ಗರಣೆ ಹಾಕ್ಬಿಟ್ಟು ಇದಾದಮೇಲೆ ಇವಾಗ ಅನ್ನಕ್ಕೆ ಇಟ್ಟಿದ್ದೀನಿ. ಅನ್ನ ಆದ ತಕ್ಷಣ ನೆಲ ಒರೆಸಿದ್ರೆ ಆಯಿತು ಅಂತ ಹೇಳ್ಬಿಟ್ಟು ಇದು ಬಂದು ಹಿಂದೆ ಏನು ಕಾಣಿಸ್ತಾ ಇದೆ ಬೆಂಡೆಕಾಯಿ ಸಾಂಬಾರು ತುಂಬ ಚೆನ್ನಾಗಿತ್ತು, ಹಂಗಾಗಿ ಉಳಿಸ್ಕೊಂಡಿದ್ದೆ. ಪ್ಲೇಟ್ ಈ ಕಡೆ ಏನಕ್ಕೋ ಬೇಕಂತ ಹೇಳಿ ಬಳಸ್ಕೊಂಡಿದ್ದೆ. ಆಮೇಲೆ ಮುಚ್ಚಿಟ್ಟಿಲ್ಲ ಅಂದ್ಕೊಂಡಿದ್ರೆ ಇವಾಗ ಬಂದುಬಿಟ್ಟು ಒಗ್ಗರಣೆಗೆ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕ್ಕೊಂಡೆ. ಇದಾದಮೇಲೆ ಕರಿಬೇವು ತುಂಬ ಚೆನ್ನಾಗಿದೆ, ಚಿಗುರ್ತಾ ಇದೆ. ಒಂದು ಕಡೆ ನೋಡಿದರೆ ಸೀಡೆ ಥರ ರೋಗ, ಅದು ನೋಡ್ತಾ ಇರ್ಬೋದು. ವಾಶ್ ಮಾಡಿ ಇಟ್ಕೊಂಡಿದ್ದೆ ಮುಂಚೆನೇ, ಅಲ್ಲಿಂದ ಎಷ್ಟು ತೊಗೊಂಡು ಬಂದಲ್ಲ ಆವಾಗ. ಇವಾಗ ಬಂದುಬಿಟ್ಟು ಸ್ವಲ್ಪ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಏನು ಇಟ್ಕೊಂಡಿದ್ದೀನಿ ಅದನ್ನು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಒಂದು ಸ್ವಲ್ಪ ಹಾಕಿದ್ದೆ ಆವಾಗಲೇ, ಹಾಗಾಗಿ ಈ ಥರ ರೆಡಿ ಆಯಿತು ನನ್ನ ಸಾಂಬಾರು. ಅನ್ನ ಇವತ್ತು ಅಷ್ಟೇ ಮುದ್ದೆ ಮಾಡ್ಕೊಳಕ್ಕಾಗಲ್ಲ, ಯಾಕಂತ ಹೇಳಿದರೆ ಇವಾಗ ಇದು ಹಾಕ್ತಿದ್ದ ತಕ್ಷಣವೇ ನೆಲ ಒರೆಸೋದು ಮತ್ತು ದೇವ್ರ ಪೂಜೆಗೆ ಮನೆಗೆ ರೆಡಿ ಮಾಡ್ಕೊಳೋದು, ಮನೆಯಲ್ಲಿ ಮತ್ತೆ ಹೋಗ್ಬಿಟ್ಟು ಪೂಜೆ ಮಾಡ್ಕೊಳೋದು ಹಂಗೆಲ್ಲ ಇರುತ್ತಲ್ಲ, ಹಂಗಾಗಿ ಕಾಯಿ ನೋಡ್ತಾ ಇರ್ಬೋದು ಇವಾಗ ಇವಾಗ ಸಾಂಬಾರಿಗೆ ಒಗ್ಗರಣೆ ಎಲ್ಲ ಹಾಕಿದ್ದಾಯಿತು. ಮುದ್ದೆ ಅಂತ ಇವತ್ತು ಕ್ಯಾನ್ಸಲ್. ಇದಾದಮೇಲೆ ಇವಾಗ ಬೇಗ ನೆಲ ಒರೆಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನೆಲ ಒರೆಸ್ಕೊತಾ ಇದ್ದೀನಿ. ದೊಡ್ಡ ಮನೆ ಏನಲ್ಲ, ಚಿಕ್ಕ ಮನೆಯೇ, ಆದ್ರೂ ಎಲ್ಲ ಎತ್ತಿಟ್ಟು ಎಲ್ಲ ನೀಟಾಗಿ ಕೆಲಸ ಮಾಡ್ಕೊಳ್ಬೇಕಂದ್ರೆ ಕಷ್ಟ ಆಗುತ್ತೆ. ಒಂದು ಕಡೆಯಿಂದ ಇನ್ನೊಂದು ಕಡೆ ಎಲ್ಲ ಎತ್ತಿಡ್ಬೇಕಲ್ಲ, ಹಂಗಾಗಿ ನೆಲನೂ ಒರೆಸಿದ್ದಾಯ್ತು. ಇವಾಗ ನೆಲ ಒರೆಸಿದ ತಕ್ಷಣ ಸ್ನಾನ ಮಾಡ್ಕೊಂಡು ಏನಿಲ್ಲ ಪೂಜೆಗೆ ಹೋಗೋ ಅಂಥದ್ದು. ಬಾಳೆಹಣ್ಣು ಅದು ತರಿಸಿ ಇಟ್ಕೊಂಡಿದ್ದೀನಿ. ಅನ್ನ ಮುಂಚೆನೇ ಆರಿಟ್ಟಿದ್ದೆ, ಯಾಕಂದರೆ ಬಿಸಿ ಅನ್ನಕ್ಕೆ ಮೊಸರು ಹಾಕ್ಬಾರ್ದಲ್ವ, ಹಾಗಾಗಿ ಮೊಸರು ಬಂದು ನೈಟೇ ತರಿಸಿಟ್ಕೊಂಡಿದ್ದೆ. ಹಂಗಾಗಿ ನಾನು ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆನೇ ಅನ್ನ ನೀಟಾಗಿ ಆರಿಸ್ಕೊಂಡು ಅದಾದಮೇಲೆ ಮೊಸರಿಗೆ ಕಲಿಸ್ತಿರೋ ಅಂಥದ್ದು. ಇವಾಗ ಬಂದುಬಿಟ್ಟು ಪೂಜೆ ಮಾಡ್ಕೊಂಡು ಬರೋಕ್ಕೆ ಹೋಗೋಣ ಅಂತಂದು ನಮ್ಮ ಮನೆಯವರಿಗೆ ಕಳಿಸಿದ್ದೀನಿ ಎಲೆ, ಯಾಕಂದರೆ ಗೋಡಂಬಿ ಎಲೆ ಇದ್ದರೆ ಎಡೆ ಇಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ. ಇವಾಗ ಸಿಂಪಲಾಗಿ ಏನೂ ಇಟ್ಕೊಂಡಿಲ್ಲ, ಕಾಯಿ ಆ ಥರ, ಬಾಳೆಹಣ್ಣು ಮತ್ತು ಹೂವು, ಅದಾದಮೇಲೆ ಅನ್ನ ಮೊಸರು ಇಷ್ಟೇ. ಇವಾಗ ಬಂದು ಇನ್ನೂ 2 ಹೂವು ಇದ್ವಲ್ಲ, ಹಂಗಾಗಿ ಅವನ್ನೇ ಬಿಡಬೇಕು, ದೇವ್ರಿಗೆ ಇಟ್ಟರಾಯ್ತು ಅಂತ ಹೇಳ್ಬಿಟ್ಟು ಕಿತ್ಕೊಂಡು ಹೋಗ್ತಾ ಇದ್ದೀನಿ. ಆ ಕಡೆ ಅದು ನಮ್ಮ ಮನೆಯವ್ರಿಗೆ ಕಾಣಿಸಿಲ್ಲ, ಹಂಗಾಗಿ ಅವ್ರು ಬಿಟ್ಟಿದ್ದಾರೆ 2-3 ಇತ್ತು, ಹಂಗಾಗಿ ಕಿತ್ಕೊಂಡು ಬಂದೆ. ಮತ್ತೆ ಅಂಗಡಿಗೂ ತಗೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಕಿತ್ಕೊಂಡಿದ್ದೀನಿ. ಇವಾಗ ಬಂದು ಬೈಕಲ್ಲೇ ಹೋದರೆ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಬೈಕಲ್ಲೇ ಬಂದು ಈ ಥರ ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡಿದ್ದೀನಿ. 2 ಎಡೆ ಏನಕ್ಕೆ ಅಂತ ಹೇಳಿದ್ರೆ ವಿನೋದೊಂದು ವೇದದೊಂದು ಇಬ್ಬರದು ಈ ಥರ ವೈಟ್ ಬಟ್ಟೆನೇ ಸುತ್ತಿಸಿದ್ದೀನಿ. ಇದಾದಮೇಲೆ ಸ್ವಲ್ಪ ಕೈಯಲ್ಲಿ ಬೇವಿನ ಸೊಪ್ಪು ಕೊಟ್ಟಿದ್ದೀನಿ ಇಬ್ಬರಿಗೂ. ಇದಾದಮೇಲೆ ಪೂಜೆ ಮಾಡಿಸ್ಬಿಟ್ಟು ಸ್ವಲ್ಪ ಬೊಟ್ಟು ಇಟ್ಕೊಂಡು ಅದಾದಮೇಲೆ ತಿರುಗಿ ಪೂಜೆ ಮಾಡಿ ಬರೋ ಅಂಥದ್ದು ನೋಡ್ತಾ ಇರ್ಬೋದು. ಈ ಥರ ನಾವೊಂದು ಬೇವಿನ ಮರಕ್ಕೆ ಪೂಜೆ ಮಾಡ್ಕೊತಾ ಇದ್ದೀವಿ. ಇನ್ನೊಂದು ಸರಿ ನೆಕ್ಸ್ಟ್ ವೀಡಿಯೋದಲ್ಲಿ ಎಡೆ ಇಡಕ್ಕೆ ಹೋಗ್ತೀವಲ್ಲ ಆವಾಗ ತೋರಿಸ್ತೀನಿ ನಮ್ಮ ತೋಟದಲ್ಲಿರೋ ಮಾರಮ್ಮನ ದೇವಸ್ಥಾನ, ಅಂದರೆ ದೇವರು. ಇವಾಗ ಬಂದು ಸುತ್ತಿರುಗಿಸ್ತಾ ಇದ್ದಾರೆ. ಈ ಜಾಗದಲ್ಲಿ ಮುಳ್ಳು ಅಷ್ಟೊಂದು ಇರಲಿಲ್ಲ, ಹಂಗಾಗಿ ನಾವು ಈ ಪ್ಲೇಸ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ. ಈ ಥರ ಅಮ್ಮ ಬಂದಾಗ ನಾವು ನಮ್ಮ ಮಕ್ಕಳಿಗೆ ತಣ್ಣಗೆ ಮಾಡೋದು ಮತ್ತು ಅಮ್ಮನ್ನ ಕಳಿಸೋದು ಅಂತ ಹೇಳ್ಬಿಟ್ಟು ಮಾಡೋವಂಥದ್ದು. ಬಂದು ಎಲ್ಲ ಹುಷಾರಾದಮೇಲೆ 9 ದಿನ ಇಲ್ಲ 16 ದಿನ 11 ದಿನದಲ್ಲಿ ಈ ಥರ ಪೂಜೆ ಮಾಡ್ಕೊತೀವಿ. ಇವಾಗ ಅವ್ರ ಅಪ್ಪಾಜಿ ಬಂದು ಅಂಗಡಿಗೆ ಹೊರಡ್ತಾ ಇದ್ದಾರೆ. ಅದು ಫ್ರೆಂಡಿಂದು ಸ್ಕೂಟಿ ತೊಗೊಂಬಂದಿದ್ದಾರೆ. ಇವತ್ತು ಅಪ್ಪಾಜಿ ಬಿಟ್ಟೋದ್ಮೇಲೆ ವೇದು ಪಾಪು ಭಾಳ ಆಟ ಮಾಡ್ದೆ. ನಂದು ಊಟ ಎಲ್ಲ ಮುಗೀತು. ಇವತ್ತು ಮಧ್ಯಾಹ್ನದಿಂದ ಒಂದು ಕೆಲಸ ಇಟ್ಕೊಂಡಿದ್ದೀನಿ ನೋಡ್ರಿ. ಇದೇನಪ್ಪ ಅಂತ ಹೇಳಿದ್ರೆ ಸೀರೆ ಮತ್ತು ಮಕ್ಕಳು ಬಟ್ಟೆ ಎಲ್ಲ ಜಾಸ್ತಿ ಇರೋದ್ರಿಂದ
ಇದೊಂಥರ ಬ್ಯಾಗ್ ಥರ ಮಾಡಿಬಿಟ್ಟು ಬಟ್ಟೆ ಇಡೋಕ್ಕೆ ಅಂತ ಹೊಲ್ಕೊತಾ ಇದ್ದೀನಿ. ಹಳೆ ಅಕ್ಕಿ, ರೇಷನ್ ಅಕ್ಕಿ ಚೀಲ ಏನಿರುತ್ತೋ ಅದರಲ್ಲಿ ನೋಡೋಣ ಯಾವ ಥರ ಬರುತ್ತೆ ಅಂತ. ಇದೇ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ನಾನು. ಇದೇ ಯೂಟ್ಯೂಬಲ್ಲಿ ನೋಡಿಕೊಂಡು ಟ್ರೈ ಮಾಡ್ತಾ ಇದ್ದೀನಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ತಪ್ಪದೆ ವಿಡಿಯೋ ಯಾರೆಲ್ಲ ನೋಡ್ತೀರಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ. ಇದು ಲೆಂಟ್ ಆದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಬಂದಿದೆ. ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ನೋಡಿ ಇದೇ ಥರ ಬಾಕ್ಸ್ ಟೈಪ್ ಬಂದಿದೆ. ಮಕ್ಕಳು ಬಟ್ಟೆ ಎಲ್ಲ ಇಟ್ಕೊಳಕ್ಕೆ ಇರಲಿ ಅಂತ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಇದಕ್ಕೆ ನೋಡ್ತಾ ಇರ್ಬೋದು ಆ ಕಡೆ ಈ ಕಡೆ ಕೈನೂ ಹಾಕಿದ್ದೀನಿ. ಈ ಥರ ಇದೇ ಥರ ದೊಡ್ಡದು ಹೊಲ್ಕೋಬೇಕಂತ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.